ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಮ ಸಂಬಂಧ ಬೇಡ ಅಂತ ಹೇಳಿದ್ವಲ್ಲ. ನೋಡಿ ಮಾಧವ ಅವರೇ, ನಿಮ್ಮ ಬಗ್ಗೆ ನಮಗೆ ಈಗಲೂ ಗೌರವ ಇದೆ. ಆದರೆ ಆ ಗೌರವನ ನೀವು ಉಳಿಸ್ಕೊಳ್ಳಿಲ್ಲ. ನಿಮ್ಮ ಮನೆಯವರು ಅವತ್ತು ಮಾತಾಡಿದ ಮಾತುಗಳನ್ನು ನೆನೆಸ್ಕೊಂಡ್ರೆ ಈಗಲೂ ನಮಗೆ ನಿಮ್ಮನ್ನು ಕತ್ತಿಡ್ದು ಆಚೆ ತಳ್ಳಬೇಕು ಅನಿಸುತ್ತೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡದೆ ನೀವೇ ಹೊರಟುಬಿಡಿ. ನಮ್ಮ ಮಕ್ಕಳು ಆ ರೀತಿ ಮಾತಾಡಬಾರ್ದಾಗಿತ್ತು. ನಾವು ಮಾಡಿದ ತಪ್ಪಿಗೆ ನಿಧಿ ಶಿಕ್ಷೆ ಅನುಭವಿಸೋದು ಯಾವ ನ್ಯಾಯ ಹೇಳಿ? ನ್ಯಾಯ ಅನ್ಯಾಯದ ಬಗ್ಗೆ ನೀವು ಮಾತಾಡಬೇಡಿ. ಅವಳು ನಿಮ್ಮ ಮನೆ ಮಗಳು ಅಂದಮೇಲೆ ನಿಮ್ಮ ಮನೆಯವ್ರು ಮಾಡೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ಲೇಬೇಕು. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಒಂದು ಮನೆ ಅಂದಮೇಲೆ ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವರು ಎಂಥ ಸಂದರ್ಭ ಬಂದರೂ ತಾಳ್ಮೆಯಿಂದಿರ್ತಾರೆ. ಇನ್ನು ಕೆಲವರು ಕೋಪದಿಂದ ಏನೇನೋ ಮಾತಾಡ್ಬಿಡ್ತಾರೆ. ನಮ್ಮ ಮಕ್ಕಳು ಕೋಪದಲ್ಲಿ ಮಾತಾಡಿರೋ ಮಾತುಗಳಿಗೆ ನಾನು ತುಳಸಿಯವರು ನಿಮ್ಮ ಹತ್ರ ಕ್ಷಮೆ ಕೇಳ್ತೀವಿ. ಹಾಗಂತ ನಮ್ಮ ಮನೆ ಮಗಳಿಗೆ ನೋವಾದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ನಮಗೂ ಅಷ್ಟೇ. ಎಲ್ಲಾದರೂ ಯಾರಾದರೂ ಅವಮಾನ ಮಾಡಿದ್ರೆ ಆ ಕಡೆ ನಾವು ತಿರುಗಿ ಕೂಡ ನೋಡೋದಿಲ್ಲ. ನಿಮ್ಮ ಮನೇಲಿ ನಮ್ಗೆ ಅವಮಾನ ಆಗಿದೆ ಅಂಥ ಮನೇಲಿ ನಾವು ಹೆಣ್ಣು ತರಬೇಕಾ? ನೋಡಿ, ನಿಮಗೆ ಕೋಪ ಇರೋದು ನನ್ನ ಮೇಲೆ. ನೀವು ನನಗೇನೇ ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ತೀನಿ. ದಯವಿಟ್ಟು ಆ ಕೋಪನ ನಮ್ಮ ನಿಧಿ ಜೀವನದ ಮೇಲೆ ತೋರಿಸ್ಬೇಡಿ. ನೋಡಿ, ನಿಧಿನೂ ನಿಮ್ಮ ಮಗನೂ ಒಬ್ರನ್ನೊಬ್ರು ತುಂಬ ಹಚ್ಕೊಂಡಿದ್ದಾರೆ. ನಮಗೆ ಮನಸ್ತಾಪ ಇದೆ ಅಂತ ಅವ್ರ ಮನಸ್ಸನ್ನ ನಾವು ಹೊಡಿಬಾರ್ದಲ್ವಾ? ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಈ ಮದುವೆಗೆ ಒಪ್ಕೊಳ್ಳಿ. ನಮ್ಮ ನಿರ್ಧಾರ ಸರಿನೋ ತಪ್ಪೋ ಅನ್ನೋ ವಾದಕ್ಕೆ ನಾವೀಗ ಇಳಿತಾ ಇಲ್ಲ. ಆದರೆ ಒಂದು ಮಾತಂತೂ ನಿಜ, ನಿಧಿ ನಿಮ್ಮ ಮನೆಗೆ ಒಳ್ಳೆ ಸೊಸೆಯಾಗಿರ್ತಾಳೆ. ನಿಮ್ಮ ಹುಡುಗನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಅದನ್ನಾದರೂ ಮನಸ್ಸಲ್ಲಿ ಇಟ್ಕೊಂಡು ಈ ಮದುವೆಗೆ ಒಪ್ಕೊಳ್ಳಿ. ನನ್ನಿಂದಾಗಿ ಈ ಮಗು ಜೀವನ ಹಾಳಾಯ್ತು ಅಂದ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಒಂದು ಹೆಣ್ಣಾಗಿ ನಾನು ತಗೊಂಡಿರೋ ಈ ನಿರ್ಧಾರ ಸರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅನ್ಸಿದ್ರೆ ನಾನು ಈ ಶುಭ ಕಾರ್ಯದಿಂದ ತುಂಬ ದೂರನೇ ಇದ್ದುಬಿಡ್ತೀನಿ. ದಯವಿಟ್ಟು ನಮ್ಮ ಮಗಳ ಬಾಳಿನ ಬಗ್ಗೆ ಯೋಚನೆ ಮಾಡಿ ಈ ಮದುವೆಗೆ ಒಪ್ಕೊಳ್ಳಿ. ಒಂದು ನಿಮಿಷ, ನಿನ್ನ ಬಾಯಲ್ಲಿ ಅಲ್ಲ, ಆ ಶಾರ್ವರಿಯವರು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತೀನಿ, ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಈಗ ಅವರೇ ಈ ಥರ ಬೇಡ್ಕೋತಾ ಇದ್ದಾರೆ. ಅವ್ರು ಬೇಡ್ಕೋತಾ ಇರೋದು ನೋಡಿದ್ರೆ ನನಗೆ ಯಾಕೋ ಮದುವೆಗೆ ಒಪ್ಕೊಳ್ಳೋಣ ಅಂತ ಅನಿಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ರೀ. ಆದರೆ ಯಾವುದಕ್ಕೂ ಶಾರ್ವರಿಯವ್ರಿಗೂ ಈ ವಿಷಯ ತಿಳಿಸೋದು ಒಳ್ಳೇದಲ್ವಾ? ಹೌದು, ಶಾರ್ವರಿಯವ್ರಿಗೆ ಫೋನ್ ಮಾಡ್ತೀನಿ ಇರು. ಮಾಡಿ. ಹಲೋ. ಶಾರ್ವರಿ ಅವರೇ, ನಾನು ಸಂಜಯ್ ತಂದೆ ಮಾತಾಡ್ತಾ ಇರೋದು. ಹಾಂ ಹೇಳಿ, ಗೊತ್ತಾಯ್ತು. ನೀವು ತುಳಸಿ ಅವ್ರನ್ನ ಮನೇಲಿ ಇಲ್ಲದೆ ಇರೋದು ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ತುಳಸಿ ಮತ್ತು ಮಾಧವ ಈಗ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಮದುವೆಗೆ ಒಪ್ಕೊಳ್ಳಿ ಅಂತ ಬೇಡ್ಕೋತಾ ಇದ್ದಾರೆ. ಅವ್ರು ಈ ಥರ ಬೇಡ್ಕೋತಾ ಇರೋದು ನೋಡಿದ್ರೆ ನಮಗೂ ಈ ಮದುವೆಗೆ ಒಪ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಓ, ಒಂದು ರೀತಿಲಿ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವ್ರನ್ನ ಮನೇಲಿರೋಕ್ಕೆ ಮಾತ್ರ ಬಿಡಬಾರ್ದು. ಇವ್ರ ಮಾತಿನ ಪ್ರಕಾರ ನಡ್ಕೊಳ್ಳೋದು ಅಥವಾ ನಿಮ್ಮ ಮನೇಲಿ ನಿಮ್ಮ ಮಾತು ನಡೆಯುತ್ತೋ? ಖಂಡಿತ ನಡೆಯುತ್ತೆ ಸರ್. ನೀವು ಮದುವೆಗೆ ಒಪ್ಕೊಳ್ಳಿ. ಅವ್ರನ್ನ ಮನೆಯಿಂದ ಆಚೆ ಇಡೋ ಜವಾಬ್ದಾರಿ ನಂದು.
ನಾನು ಆ ಕೆಲಸನ ಮಾಡೇ ಮಾಡ್ತೀನಿ. ಸರಿ, ಹಾಗಿದ್ರೆ ನಾವು ಈ ಮದುವೆಗೆ ಒಪ್ಕೋತೀವಿ. ಥ್ಯಾಂಕ್ ಯು ಸರ್. ಏನು ಹೇಳಿದ್ರು ಅವರು? ತುಳಸಿ ಅವರನ್ನ ಮನೆಯಿಂದ ಆಚೆ ಕಳಿಸೋ ಜವಾಬ್ದಾರಿ ನಂದು, ಈ ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ಶಾರ್ವರಿ ಅವರೇ ತುಳಸಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತೀವಿ ಅಂದಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇವರಿಗೆ ಮದುವೆಗೆ ಒಪ್ಪಿದ್ದೀವಿ ಅಂತ ಹೇಳಿಬಿಡೋಣ. ಅದು ಸರಿನೇ. ಅವ್ರ ಮನೆ ವಿಷಯಕ್ಕೆ ನಾವ್ಯಾಕೆ ಕೆಟ್ಟವರಾಗಬೇಕು? ಈ ಮದುವೆಗೆ ಒಪ್ಕೊಂಡಿದ್ದೀವಿ ಅಂತ ಹೇಳೋಣ, ನಡಿ. ಮಾಡೋದೆಲ್ಲ ಮಾಡಿ ಈಗ ಅವ್ರ ಹತ್ರ ಬೇಡ್ಕೊಳಕ್ಕೆ ಹೋಗಿದಾರಾ? ಅವ್ರ ಹತ್ರ ಬೇಡ್ಕೊಂಡು ಅವ್ರನ್ನ ಮದುವೆಗೆ ಒಪ್ಪಿಸಿ ಎಲ್ಲರ ದೃಷ್ಟಿಲೂ ಅವರು ಒಳ್ಳೆಯವರಾಗಬೇಕು ಅಂದ್ಕೊಂಡಿದ್ದಾರಾ? ಮಾಡಲಿ, ಅದೇನು ಮಾಡ್ತಾರೋ ಮಾಡಲಿ. ಒಟ್ಟಿನಲ್ಲಿ ನನ್ನ ಮಗಳು ಮದುವೆ ನಡಿಬೇಕು. ಅದ್ರ ಜೊತೆನೇ ಅವರು ಈ ಮನೆ ಬಿಟ್ಟು ತೊಲಗಬೇಕು. ಹಾಗ ನಾನು ಮಾಡೇ ಮಾಡ್ತೀನಿ. ಮಾಧವ ಅವರೇ, ತುಳಸಿ ಅವರೇ, ಕೂತ್ಕೊಳ್ಳಿ. ನೀವು ನಿಮ್ಮ ನಿರ್ಧಾರ ಏನು ಅಂತ ತಿಳಿಸಿಲ್ಲ. ಎಲ್ಲ ಮಾತಾಡೋಣ, ನೀವು ಫಸ್ಟ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಾನು ನಮ್ಮ ಶ್ರೀಮತಿಯವರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನೀವು ಇಷ್ಟೆಲ್ಲ ಕೇಳ್ಕೊತಿದ್ದೀರಾ ಅನ್ನೋ ಕಾರಣಕ್ಕೆ ನಾವು ಈ ಮದುವೆಗೆ ಒಪ್ಕೊಳ್ತಾ ಇದ್ದೀವಿ. ಬೇಜಾರಾಯ್ತು. ಅವನು ನಿಧಿನ ಮದುವೆ ಆಗದೇ ಇಲ್ಲ ಅಂತ ಹೇಳ್ತಿದ್ದ. ಆದರೆ ಅವನ್ನ ನಾವು ಒಪ್ಪಿಸ್ತೀವಿ. ಅವನ ಮದುವೆಗೆ ಒಪ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ಮಕ್ಕಳು ಮಾಡಿದ ತಪ್ಪು ಅಂತ ನಮ್ಮ ಹತ್ರ ಕ್ಷಮೆ ಕೇಳಬೇಕು. ಖಂಡಿತವಾಗಿ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿದೆ. ಅವ್ರ ಪರವಾಗಿ ನಾವಿಬ್ಬರು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀವಿ. ದೊಡ್ಡ ಮನಸ್ಸು ಮಾಡಿ ನಮ್ಮ ಮಕ್ಕಳನ್ನ ಕ್ಷಮಿಸ್ಬಿಡಿ. ಸರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಈ ಮದುವೆಗೆ ಒಪ್ಕೊಳ್ತೀವಿ. ಆದರೆ ಒಂದು ವಿಷಯ, ಮತ್ತೇನಾದರೂ ನಿಮ್ಮ ಮನೇಲಾಗಲಿ ಮದುವೆಲಾಗಲಿ ಏನಾದರೂ ನಮಗೆ ಅವಮಾನ ಆದರೆ ಹಾಗೇನೆ ಮದುವೆಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದು. ಮದುವೆ ತುಂಬ ಚೆನ್ನಾಗಾಗಬೇಕು. ಅದು ನಿಮ್ಮ ಜವಾಬ್ದಾರಿ. ಆಯಿತು, ನೀವು ಹೇಳಿದ ನಮ್ಗೆ ಅರ್ಥ ಆಯಿತು. ಮದುವೆಯಲ್ಲಿ ಯಾವುದು ಕುಂದು ಕೊರತೆಗಳು ಬರದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ಸರಿ, ಹಾಗಿದ್ರೆ ನೀವೆಲ್ಲರೂ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ. ಈಗಾಗಲೇ ನೋಡಿರೋ ಮುಹೂರ್ತದಲ್ಲೇ ಮದುವೆ ಕಾರ್ಯನ ಶುರು ಮಾಡೋಣ. ನಮ್ಮ ಮನೆ ಮಗಳು ನಿಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬರ್ತಾಳೆ. ಈ ಮದುವೆಗೆ ಒಪ್ಕೊಂಡಿದ್ದು ಒಳ್ಳೇದಾಯ್ತು ಅನ್ನೋ ಹಾಗೆ ಅವಳು ನಡ್ಕೋತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.